ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ರುಚಿಕರವಾದ ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲನೇ ಬಾರಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರಿ ಅವರಿಗೆಲ್ಲ ತುಂಬಾ ಧನ್ಯವಾದಗಳು. ಅವಲಕ್ಕಿ ಬಿಸಿಬೇಳೆ ಬಾತಿಗೆ ಬೇಕಾದಂಥ ಸಾಮಾನುಗಳು: ಸಾಸಿವೆ, ಜೀರಿಗೆ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಇದು ಸಾಂಬಾರು ಪುಡಿ. ಇದು ನಿಮ್ಮ ಮನೇಲಿ ಯಾವುದು ಇರ್ತದೆ ಅದನ್ನು ಸಾಂಬಾರು ಪುಡಿ ತೊಗೊಳ್ಳಿ. ಅರಶಿನ ಪುಡಿ, ಬೆಲ್ಲ, ಹುಣಸೆಹಣ್ಣು, ಒಣ ಮೆಣಸಿನ್ಕಾಯಿ ಒಗ್ಗರಣೆಗೆ. ಇದು ತರಕಾರಿಗಳು: ಬೀನ್ಸು, ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ಟೊಮೆಟೊ, ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, ಸೌತೆಕಾಯಿ, ಆಲೂಗಡ್ಡೆ, ಕ್ಯಾರೆಟು, ಕರಿಬೇವು, ಕೊತ್ತಂಬರಿ, ಹಸಿ ಕೊಬ್ಬರಿ, ಇದು ಹಸಿ ಬಟಾಣಿ. ಒಂದು ಲೋಟ ಹೆಸರು ಬೇಳೆ, 2 ಲೋಟ ಅವಲಕ್ಕಿ ಮತ್ತು ಶೇಂಗಾ. ಇದು ಒಗ್ಗರಣೆಗೆ ಹಾಕ್ತೀವಲ್ಲ ಆವಾಗ ಗೋಡಂಬಿ, ದ್ರಾಕ್ಷಿ, ತುಪ್ಪ. ಗೋಡಂಬಿ ದ್ರಾಕ್ಷಿ ಆಪ್ಷನಲ್ಲಿ, ಇದು ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಫಸ್ಟು ಈ ಹೆಸರುಬೇಳೆ ಇದೆಲ್ಲ, ಈ ಹೆಸರುಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಇದನ್ನು ಸ್ವಲ್ಪ ನೀರು ಹಾಕಿ ರೆಡಿ ಮಾಡ್ಕೋಬೇಕು. ಈಗ ಇದು ನೋಡಿ, ಇದು ಹೆಸರುಬೇಳೆ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಈಗ ತೊಳ್ಕೊಂಬಂದು ಇದರಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ. ಈಗ ಇವೆಲ್ಲ ತರಕಾರಿಗಳನ್ನು ಅಷ್ಟೇ, ಇದು ಕೊಬ್ಬರಿ ಮತ್ತು ಹಸಿಮೆಣಸಿನ್ಕಾಯಿ, ಇದು ಕರಿಬೇವು ತೆಗೆದುಬಿಟ್ಟು, ಕರಿಬೇವು, ಕೊತ್ತಂಬರಿ ಇವೆಲ್ಲ ತೆಗೆದುಬಿಟ್ಟು ಇವನ್ನೆಲ್ಲವನ್ನು ಇವಿಷ್ಟು ಬೀನ್ಸು ಇವೆಲ್ಲ ಹಾಕಬೇಕು. ಟೊಮೆಟೊ ಹಾಕಬಾರ್ದು. ಇವನ್ನೆಲ್ಲ ಹಾಕಿಬಿಟ್ಟು ಇವನು ಅಷ್ಟೇ ಒಂದು ಸೀಟಿ ಹೊಡೆಸ್ಕೋಬೇಕು. ಈಗ ಇದೆಲ್ಲ ತರಕಾರಿಗಳೆಲ್ಲ ಹಾಕಿದ್ದೀನಿ ನೋಡ್ರಿ. ಇದಕ್ಕೂ ಅಷ್ಟೇ ಸ್ವಲ್ಪ ನೀರನ್ನ ಹಾಕಬೇಕು. ಇಷ್ಟು ಹಾಕಿದರೆ ಸಾಕು. ಈಗ ಇದನ್ನು ಹೆಸರುಬೇಳೆ ಮತ್ತು ಇವು ತರಕಾರಿಗಳನ್ನೆಲ್ಲವನ್ನು ಈ ಥರ ಕುಕ್ಕರ್ನಲ್ಲಿಟ್ಟು ಒಂದು ಸೀಟಿ ಹೊಡೆಸ್ಬೇಕು. ಇದರಲ್ಲೇ ಈ ಹೆಸರುಬೇಳೆ ಹಾಕಿದ್ದೀವಲ್ಲ ಇದರಲ್ಲೇ ಶೇಂಗಾನು ಹಾಕಿಬಿಡ್ಬೇಕು ನೋಡ್ರಿ. ಇದರಲ್ಲಿ ಈಗ ಒಂದು ಸೀಟಿ ಬಂದಿದೆ, ಆಫ್ ಮಾಡಿಬಿಡೋಣ. ಈಗ ಇದು ಕುಕ್ಕರು ತಣ್ಣಗಾಗಿದೆ ನೋಡ್ರಿ, ಸೀಟಿ ಇಳಿದಿದೆ. ಎಲ್ಲ ತರಕಾರಿ ಚೆನ್ನಾಗಿ ಬೆಂದಿದೆ ನೋಡ್ರಿ. ಇದು ಈಗ ಇವನ್ನೆಲ್ಲ ತಗೊಂಬಿಡೋಣ ಸೈಡಿಗೆ. ಕುಕ್ಕರ್ನಲ್ಲಿ ಈಗ ಈ ಬೆಂದಂಥ ತರಕಾರಿಗಳನ್ನೆಲ್ಲ ಇದರಲ್ಲಿ ಹಾಕಬೇಕು. ಇದು ಹೆಸರುಬೇಳೆ ಒಂದು ಸೀಟಿ ಹೊಡೆಸಿದ್ವಿ ನೋಡ್ರಿ, ಇಷ್ಟಾಗಿದೆ ಇದು. ಈಗ ಇದನ್ನು ಇದರಲ್ಲಿ ಹಾಕಿಬಿಡ್ಬೇಕು. ಅಕಸ್ಮಾತ್ ಇನ್ನೂ ನಿಮಗೆ ಬೆಂದಿಲ್ಲ ಅಂತ ಅನಿಸಿದರೆ ಈಗ ಇಷ್ಟೆಲ್ಲ ನಾವು ಪ್ರಿಪೇರ್ ಮಾಡೋದ್ರಾಗೆ ಚೆನ್ನಾಗಿ ಮೆತ್ತಗೆ ಬೆಂದ್ಬಿಡ್ತದೆ. ಈಗ ಇದು ತರಕಾರಿ ಬೇಳೆ ಎಲ್ಲ ಹಾಕಿದ್ದೀವಿ ನೋಡ್ರಿ, ಈ ಥರ ಮೆತ್ತಗಾಗಿರ್ಬೇಕು ನೋಡ್ರಿ. ಇದು ಹೆಸರುಬೇಳೆ ಇಷ್ಟು ಮೆತ್ತಗಾಗಿದ್ದರೆ ಸಾಕು. ಇವು ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡ್ರಿ. ಅದು ಈಗ ನಾವು ಇದಕ್ಕೆ ಟೊಮೆಟೊ ಹಾಕಿ ಚೆನ್ನಾಗಿ ಕುದಿಸ್ಕೊಂಬಿಡೋಣ. ಈಗ ಇದು ಒಂದು ಕುದಿಬೇಕು. ಇದು ಕುದೀತಾ ಇದೆ. ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಸಾಂಬಾರು ಪುಡಿ, ನಿಮ್ಮ ಮನೇಲಿ ಯಾವುದು ಇರ್ತದೋ ಅದನ್ನು ಹಾಕ್ಕೊಳ್ಳಿ. ಅರಶಿನ ಪುಡಿ, ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇದು ಚೆನ್ನಾಗಿ ಕುದೀತಾ ಇದೆ ನೋಡ್ರಿ. ಇದು ಈಗ ಇದಕ್ಕೆ ನಾವು ಹುಣಸೆಹಣ್ಣ ನೆನೆ ಇಟ್ಕೊಂಡು ಈ ಥರ ರಸ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈಗ ಇದನ್ನು ಇದರಲ್ಲಿ ಹಾಕಬೇಕು. ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಬೇಕು, ಸ್ವಲ್ಪ ಕೊತ್ತಂಬರಿ. ಇದು ನಾವು ಕೊಬ್ಬರಿ ತುರಿ ಇಟ್ಕೊಂಡಿದ್ವಲ್ಲ, ಹಸಿ ಕೊಬ್ಬರಿ ತುರಿ, ಇದನ್ನು ಇದರಲ್ಲಿ ಹಾಕಬೇಕು. ಈಗ ಇದನ್ನು ಈಗ ಇದು ಚೆನ್ನಾಗಿ ಕುದಿಸ್ಬೇಕು. ಇದನ್ನ ನಿಮಗೆ ಇದು ನೀರು ಕಮ್ಮಿ ಅನ್ನಿಸ್ತು ಅಂತಂದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕೋಬೋದು ಬೇಕು ಅಂತಂದರೆ. ಈಗ ಇದು ಕರೆಕ್ಟಾಗಿದೆ, ಕುದೀತಾ ಇದೆ, ಚೆನ್ನಾಗಿ ಕುದಿಬೇಕು. ಎಲ್ಲವೂ ಮಸಾಲೆ ಅದೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಫ್ಲೇವರ್ ಅದೆಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು, ಆ ಥರ ಕುದಿಸ್ಬೇಕು. ಈಗ ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ. ಅಷ್ಟರಲ್ಲೇ ನಾವು ಈ ಅವಲಕ್ಕಿ ಇತ್ತಲ್ಲ, ಈ ಅವಲಕ್ಕಿನ ನೀರು ಹಾಕಿ ನೆನೆ ಇಟ್ಕೋಬೇಕು. ಈ ಅವಲಕ್ಕಿಗೆ ನೀರು ಹಾಕಿ ನೆನೆ ಇಡ್ತಾ ಇದ್ದೀನಿ ನೋಡಿರಿ. ಈಗಿದು ಅವಲಕ್ಕಿನ ನೆನೆ ಇಟ್ಟಿದ್ದೀನಿ ನೋಡಿರಿ. ಇದು ಈಗ ಇದು ಅವಲಕ್ಕಿ ನೆನೆ ಇಟ್ಟಿದ್ವಲ್ಲ, ಈಗ ಇದು ಮೆತ್ತಗಾಗಿದೆ ನೋಡಿ. ಇದು ಈಗ ಇದನ್ನೆಲ್ಲ ನೀರೆಲ್ಲ ಬಸ್ಕೊಂಡ್ಬಿಡ್ಬೇಕು. ಈಗ ಇದು ನೆನೆ ಇಟ್ಕೊಂಡಿದ್ವಲ್ಲ ಈ ಅವಲಕ್ಕಿನ ಇದರಲ್ಲಿ ಹಾಕಬೇಕು ನೋಡಿ. ಈಗ ಅವಲಕ್ಕಿನ ಹಾಕಿದ್ದೀವಿ, ಚೆನ್ನಾಗಿ ಕೈ ಆಡ್ಕೋಬೇಕು ಈ ಥರ. ಈಗ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಹಾಕಬೇಕು ನೋಡಿ. ಇದು ಗಟ್ಟಿಯಾಗಿದೆ.
ಈಗ ಅವಲಕ್ಕಿನ ಹಾಕಿದ್ದೀವಲ್ಲ, ಈಗ ಚೆನ್ನಾಗಿ ಕುದಿಸ್ಬೇಕು. ಒಂದೆರಡು ಕುದಿ ಕುದಿಸ್ಬೇಕು. ಚೆನ್ನಾಗಿ ಕುದ್ದ ಮೇಲೆ ಇದು ಅವಲಕ್ಕಿಗೆ ಎಲ್ಲ ಮಸಾಲೆ, ಇದು ತರಕಾರಿ ಎಲ್ಲ ಹಾಕಿದ್ವಲ್ಲ, ಇವೆಲ್ಲ ಹೊಂದ್ಕೋಬೇಕು. ಆ ಥರ ಚೆನ್ನಾಗಿ ಕುದಿಸ್ಬೇಕು ನೋಡಿ. ಇದನ್ನು ಸ್ಟವ್ನು ಮೀಡಿಯಮ್ನಲ್ಲಿಟ್ಟು ಕುದಿಸಿ ಚೆನ್ನಾಗಿ. ಈಗ ಇದು ನೋಡಿ ಚೆನ್ನಾಗಿ ಹೊಂದ್ಕೊಂಡಿದೆ ನೋಡ್ರಿ. ಎಲ್ಲ ಈ ಥರ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಕುದಿಸಿದ್ದೀವಿ. ಈಗ ರೆಡಿಯಾಗಿದೆ. ಈಗ ಇದಕ್ಕೊಂದು ಒಗ್ಗರಣೆನ ಕೊಡೋಣ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ, ತುಪ್ಪನ ಹಾಕಿದ್ದೀನಿ. ತುಪ್ಪ ಆದರೂ ಹಾಕ್ಕೋಬೋದು ಅಥವಾ ಎಣ್ಣೆನಾದರೂ ಹಾಕ್ಕೋಬೋದು, ನಿಮ್ಮ ಆಪ್ಷನ್ ಅದು, ಏನು ಬೇಕಾದರೂ ಹಾಕ್ಬೋದು. ಈಗ ಇದು ತುಪ್ಪ ಕರಗಲಿ ರೆಡಿ ಮಾಡಿದ್ದೀನಿ ನೋಡ್ರಿ. ಈಗ ಇದನ್ನು ಬಿಸಿಬೇಳೆ ಬಾತಿಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆನ ಈ ಬಿಸಿಬೇಳೆ ಬಾತಿಗೆ ಹಾಕ್ತಾಯಿದ್ದೀನಿ. ಸರ್ವಿಂಗ್ ಬೌಲಿಗೆ ತೆಗಿತೀನಿ. ರುಚಿಕರವಾದ ಅವಲಕ್ಕಿ ಬಿಸಿಬೇಳೆ ಬಾತ್ ರೆಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.